श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯದಲ್ಲಿ 93ನೇ ಶ್ಲೋಕ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮ ಇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿ ಅವ್ಯಯಃ ಈಶ್ವರಃ. ಹಾಗೆ ಅಂತ ಇದನ್ನ ನಿನ್ನೆ ನೋಡಿದ್ದೀವಿ. ಇಬ್ಬರು ಜೀವರಾಶಿಗಳು, ಇಬ್ಬರು ಪುರುಷರು ಅಂತ ಇದ್ದಾರೆ. ಕ್ಷರಪುರುಷರು, ಅಕ್ಷರ ಪುರುಷರು ಅಂತ. ಕ್ಷರಪುರುಷರು ಅಂದ್ರೆ ಶರೀರ ನಾಶ ಆಗತಕ್ಕ ಬ್ರಹ್ಮಾದಿ ಸಕಲ ಜೀವರು ಬಂದರು. ಅಕ್ಷರ ಪುರುಷರು ಅಂದ್ರೆ ಒಬ್ಬರೇ ಲಕ್ಷ್ಮೀದೇವಿ ಮಾತ್ರ, ಅಂದ್ರೆ ದೇಹನಾಶ ಇಲ್ಲದವರು. ಹಾಗೆ ಅಲ್ಲ, ಪರಮಾತ್ಮ ಇಲ್ಲವಾ? ಹಾಗೆ ಅಂದ್ರೆ ಪರಮಾತ್ಮನ ವಿಚಾರ ಮುಂದೆ ಬರುತ್ತದೆ. ಅದರಿಂದ ಅಕ್ಷರ ಅಂದ್ರೆ ಪರಮಾತ್ಮನ ಶರೀರವೂ ನಾಶ ಇಲ್ಲ, ಆದರೂ ಕೂಡ ಸೆಪರೇಟ್ ಆಗಿ ಹೇಳ್ತಾರೆ. ಅದರಿಂದ ಅಕ್ಷರ ಪುರುಷರು ಅಂದ್ರೆ ಇಲ್ಲಿ ಲಕ್ಷ್ಮಿಯನ್ನ ಮಾತ್ರ ಇಟ್ಕೋಬೇಕು. ಉತ್ತಮ ಪುರುಷಸ್ತು ಅನ್ಯಃ, ಇವರಿಬ್ಬರಿಗಿಂತಲೂ ಕ್ಷರಪುರುಷರು ಅಕ್ಷರ ಪುರುಷರು ಇವರಿಬ್ಬರಿಗಿಂತಲೂ ಕೂಡ ಪರಮಾತ್ಮ ಅನ್ಯನಾಗಿದ್ದಾನೆ, ಅಂದ್ರೆ ಬೇರೆಯವನಾಗಿದ್ದಾನೆ ಮತ್ತು ಉತ್ತಮನು ಆಗಿದ್ದಾನೆ. ಉತ್ತಮ ಪುರುಷಸ್ತು ಅನ್ಯಃ, ಅನ್ಯ ನೋಡಿ, ಅದಕ್ಕೆ ಜೀವ ಬ್ರಹ್ಮ ಒಂದು ಅಂತ ಹೇಳಿಕ್ ಬರೋದಿಲ್ಲ. ಕೃಷ್ಣನ ಮಾತಿಗೆ ಭಗವದ್ಗೀತೆಗೆ ವಿರೋಧ ಬರುತ್ತದೆ. ಉತ್ತಮ ಪುರುಷಸ್ತು ಅನ್ಯಃ, ಅವನು ಅನ್ಯನಾಗಿದ್ದಾನೆ, ಉತ್ತಮನು ಆಗಿದ್ದಾನೆ. ಅವನನ್ನ ಪರಮಾತ್ಮ ಅಂತ ಕರೀತಾರೆ. ಪರಮಾತ್ಮ ಇತ್ಯುದಾಹೃತಃ ಅಂತ. ಯಹ ಲೋಕತ್ರಯಮಾವಿಶ್ಯ ಬಿಭರ್ತಿ, ಮೂರು ಲೋಕವನ್ನು ಆವರಿಸಿ ಅವನು ರಕ್ಷಣೆಯನ್ನ, ಧಾರಣೆ ಪೋಷಣೆಯನ್ನ ಮಾಡ್ತಾನೆ ಅಂತ ಅರ್ಥ. ಧಾರಣ ಪೋಷಣ ಕರ್ತ ಸಹ ತಸ್ಮಾದ್ ಉತ್ತಮ. ನೋಡಿ, ಯಾರು ಧಾರಣೆ ಪೋಷಣೆ ಮಾಡ್ತಾರೆ ಅವರೇ ಉತ್ತಮರು. ಹಾಗೆ ಅಂತ ನಮಗೆ ತಂದೆ ತಾಯಿಯರು ನಮಗೆ ಉತ್ತಮರು. ಯಾಕೆ? ನಮ್ಮನ್ನ ಪಾಲನೆ ಪೋಷಣೆ ಮಾಡಿದವರು. ಬೇರೆಯವ್ರಿಗಿಂತ ತಂದೆ ತಾಯಿಯರು ಉತ್ತಮರು ನಮಗೆ. ಅದೇ ಸ್ವಲ್ಪ ಅದನ್ನ ಎಕ್ಸ್ಟೆಂಡ್ ಮಾಡಿದರೆ ಇಡೀ ಲೋಕವನ್ನ ಧಾರಣೆ ಪೋಷಣೆ ಮಾಡುವವ ಪರಮಾತ್ಮ, ಅದರಿಂದ ಅವನು ಉತ್ತಮ. ಹಾಗೆ ಅಂತ ಪರಮಾತ್ಮ ಶರೀರ ನಾಶ ಆದರೂ, ಜೀವರ ಶರೀರ ನಾಶ ಆದರೂ ತಾನು ನಾಶ ಆಗೋದಿಲ್ಲ, ಅವ್ಯಯ. ಹಾಗೆ ಅಂತ ಅಲ್ಲ, ಅಷ್ಟು ಸಾಮರ್ಥ್ಯ ಹೇಗಿದೆ? ಹಾಗೆ ಅಂದ್ರೆ ಅವನು ಈಶ್ವರ, ಐಶ್ವರ್ಯ, ಅಷ್ಟು ವಿಶೇಷವಾದ ಸಾಮರ್ಥ್ಯ ಉಳ್ಳವ ಅವನು. ಹಾಗೆ ಅಂತ 94ನೇ ಶ್ಲೋಕ. ಯಸ್ಮಾತ್ ಕ್ಷರಂ ಅತೀತೋಹಂ ಅಕ್ಷರಾದಪಿ ಚ ಉತ್ತಮಃ ಅತಃ ಅಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಅನ್ಯಃ ಇತಿ ಸಾಮಾನ್ಯೇನ ಉಕ್ತಃ ಸಹ ಅನ್ಯಃ ಕಃ. ಹಿಂದಿನ ಶ್ಲೋಕದಲ್ಲಿ ಉತ್ತಮ ಪುರುಷಸ್ತು ಅನ್ಯಃ ಅಂತ ಬಂತು. ಅನ್ಯಃ ಅಂದ್ರೆ ಬೇರೆಯಾದವ, ಕ್ಷರಪುರುಷರಿಗಿಂತಲೂ ಅಕ್ಷರ ಪುರುಷರಿಗಿಂತಲೂ ಬೇರೆಯಾದವ ಅವನು ಅಂತ. ಅವನು ಅಂದ್ರೆ ಯಾರು? ಹಾಗೆ ಅಂದ್ರೆ ಅದಕ್ಕೆ ಪರಮಾತ್ಮ ಈ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಯಸ್ಮಾತ್, ಶಬ್ದ ಕ್ಷರಂ ಇತ್ಯನೇನ ಸಂಬಧ್ಯತೆ. ಯಸ್ಮಾತ್ ಕಾರಣಾತ್ ಅಹಂ ಕ್ಷರಂ ಅತೀತಃ. ಯಾವ ಕಾರಣದಿಂದ ನಾನು ಕ್ಷರಪುರುಷರನ್ನು ಮೀರಿದ್ದೀನಿ. ನೋಡಿ, ಇಲ್ಲಿ ನಾನು ಅಂತ ಹೇಳ್ಕೊತಾ ಇದ್ದಾನೆ. ಅದರಿಂದ ಅನ್ಯ ಅಂದ್ರೆ ಯಾರು? ಹಾಗೆಂದ್ರೆ ಕೃಷ್ಣ ಭಗವಾನ್ ವಾಚ ಅಂತ ಹಿಂದೆ ಬಂದಿರುತ್ತದೆ. ಪರಮಾತ್ಮ ಸ್ವತಃ ತಾನೇ ಹೇಳಿಕೊಳ್ಳುವ ಮಾತು. ಅದರಿಂದ ಅಹಂ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಅಹಂ ನಾನು ಕ್ಷರಪುರುಷರಿಗಿಂತಲೂ ಅಕ್ಷರಾದಪಿ ಉತ್ತಮ, ಅಕ್ಷರ ಪುರುಷಳಾದ ಲಕ್ಷ್ಮಿಗಿಂತಲೂ ಉತ್ತಮ. ಅತಃ ಆದ್ದರಿಂದ ಲೋಕೆ, ಲೋಕೆ ಅಂದರೆ ಪೌರುಷೇಯ ಗ್ರಂಥದಲ್ಲಿ ಅಂತ ಅರ್ಥ. ಮಹಾಭಾರತ, ರಾಮಾಯಣ ಇತ್ಯಾದಿ ಗ್ರಂಥಗಳಲ್ಲಿ, ಪಂಚರಾತ್ರ ಪುರಾಣಗಳು ಇವುಗಳಲ್ಲಿ, ವೇದೇಚ ಅಪೌರುಷೇಯವಾದ ವೇದದಲ್ಲೂ ಕೂಡ ಏನಂತ ಪ್ರಸಿದ್ಧಿ ನನಗೆ? ಪುರುಷೋತ್ತಮ ಅಂತ ಪ್ರಸಿದ್ಧಿ. ನೋಡಿ, ಪುರುಷರಿಗಿಂತಲೂ ಉತ್ತಮ, ದೇವರನ್ನ ಪುರುಷೋತ್ತಮ ಅಂತ ಕರಿತೀವಿ, ಬೇರೆ ಯಾರನ್ನು ಕರೆಯೋದಿಲ್ಲ ಪುರುಷೋತ್ತಮ ಹಾಗೆ ಅಂತ.
ಪರಮಾತ್ಮನನ್ನೇ ಪುರುಷೋತ್ತಮ ಅಂತ ಕರಿತೀವಿ ಹಾಗೆ ಅಂತ. ಆ ಶಬ್ದ ಹಾಗೆ ಇದೆ ನೋಡಿ, ಪುರುಷರಿಗಿಂತಲೂ ಉತ್ತಮ. ಪುರುಷರು ಇಬ್ಬರು, ಕ್ಷರ ಪುರುಷರು, ಅಕ್ಷರ ಪುರುಷರು. ನೋಡಿ, ಪುರುಷೋತ್ತಮ ಶಬ್ದದ ಅರ್ಥವನ್ನ ಸ್ವತಃ ಪರಮಾತ್ಮನೇ ಇಲ್ಲಿ ತೋರಿಸಿಕೊಟ್ಟಿದ್ದಾನೆ. ಅದೇ ತರ ನೋಡಿ, ಅಹಂ ಬ್ರಹ್ಮ ಅಸ್ಮಿ ಹಾಗೆ ಅಂತ. ಇಲ್ಲಿ ನೋಡಿ, ಅಹಂ ಶಬ್ದ ಯಾರು ಹೇಳಿದ್ರು ಎಂಬುದು ನಾವು ಗಮನಕ್ಕೆ ತಂದುಕೋಬೇಕು. ಪರಮಾತ್ಮ ತನ್ನನ್ನು ಹೇಳ್ಕೋತಾನೆ, ತಾನು ಪುರುಷೋತ್ತಮ ಹಾಗೆ ಅಂತ. ಅದೇ ತರ ವೇದದಲ್ಲಿ ಏನ್ ಹೇಳ್ಕೊಂಡಿದ್ದಾನೆ, ಅಹಂ ಬ್ರಹ್ಮ ಅಸ್ಮಿ, ನಾನು ಗುಣಪೂರ್ಣನಾಗಿದ್ದೇನೆ ಅಂತ. ಅದು ಪರಮಾತ್ಮನ ಸ್ಟೇಟ್ಮೆಂಟ್. ಅಲ್ಲಿ ಭಗವಾನ್ ವಾಚ ಎಂಬ ಅದನ್ನ ಕಟ್ ಮಾಡಿಬಿಡೋದು. ಅಹಂ ಬ್ರಹ್ಮ ಅಸ್ಮಿ, ಅಹಂ ಅಂದ್ರೆ ನಾನು, ನಾನು ಬ್ರಹ್ಮ ಆಗಿದ್ದೇನೆ, ಹೀಗ ವ್ಯಾಖ್ಯಾನ ಮಾಡೋರು. ಇದು ಸರಿಯಾದ ವ್ಯಾಖ್ಯಾನ ಅಲ್ಲ. ಸಂಪೂರ್ಣವಾಗಿ ನೋಡ್ಬೇಕು, ಹಿಂದೆ ಏನಿದೆ ಮುಂದೆ ಏನಿದೆ ಎಲ್ಲ ನೋಡಿಕೊಂಡು ಒಂದು ವಾಕ್ಯದ ಅರ್ಥವನ್ನು ಹೇಳಬೇಕು. ಈಗ ನೋಡಿ, ಪರಮಾತ್ಮ ಒಂದು ಪ್ರಸಿದ್ಧ ಶ್ಲೋಕ ಇದೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ. ನಾನು ವೈಶ್ವಾನರನಾಗಿದ್ದು ಪ್ರಾಣಿಗಳು ತಿನ್ನುವ ಆಹಾರವನ್ನು ನಾನು ಜೀರ್ಣ ಮಾಡ್ತೇನೆ ಹಾಗೆ. ಇದು ಯಾರು ಹೇಳಿದ ಮಾತು ಇದು? ಇಲ್ಲಿ ಅಹಂ ಶಬ್ದಕ್ಕೆ ನಾನು ಜೀರ್ಣ ಮಾಡ್ಕೋತೇನೆ ಅಂತ ನಾವೇ ಹೇಳ್ಕೋತಾ ಇದ್ರೆ ನಮಗೆ ಯಾಕೆ ಅನಾರೋಗ್ಯಗಳು ಬರುತ್ತವೆ, ಮತ್ತೆ ಅಜೀರ್ಣದ ಸಮಸ್ಯೆ ಯಾಕೆ ಬರುತ್ತದೆ? ಬರಬಾರ್ದು. ನಾನೇ ಜೀರ್ಣಿಸಿಕೊಳ್ಳುವುದಾಯಿದ್ರೆ ಭಗವದ್ಗೀತೆ ಸ್ಟೇಟ್ಮೆಂಟ್ ಪ್ರಕಾರ ಅಹಂ ವೈಶ್ವಾನರ, ಅಹಂ ಶಬ್ದಕ್ಕೆ ನಾನು ಅಂತ ಅರ್ಥ. ನಾನು ವೈಶ್ವಾನರನಾಗಿದ್ದು ಎಲ್ಲವನ್ನು ಜೀರ್ಣ ಮಾಡಿಸ್ಕೋತೀನಿ ಅಂದ್ರೆ ಅಜೀರ್ಣದ ಪ್ರಶ್ನೆ ಯಾಕೆ ಬರುತ್ತದೆ ಜೀವರಿಗೆ? ಅದರಿಂದ ಇಲ್ಲಿ ಅಹಂ ಶಬ್ದ ಅಂದ್ರೆ ಯಾರು? ಮೇಲೆ ಭಗವಾನ್ ವಾಚ ಅಂತ ಪರಮಾತ್ಮ ಹೇಳಿದ್ದು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅಹಂ ಅಂದ್ರೆ ಯಾರು? ಕೃಷ್ಣ ಅಂತ ಅರ್ಥ ಇಲ್ಲ. ಆ ಭಗವಾನ್ ವಾಚವನ್ನ ಕಟ್ ಮಾಡಿಬಿಟ್ಟು ಅಹಂ ವೈಶ್ವಾನರೋ ಭೂತ್ವ ಹಂಗಂದ್ರೆ ನಾನು ಅಂದ್ರೆ ಇಲ್ಲಿ ಜೀವ ಅಂತ ಅರ್ಥ. ನಾವೇ ವೈಶ್ವಾನರವಾಗಿದ್ದು ಎಲ್ಲವನ್ನು ಜೀರ್ಣ ಮಾಡಿಸ್ಕೋತೀವಿ ಹಾಗೆಂದ್ರೆ ಅಜೀರ್ಣದ ರೋಗ ಯಾಕೆ ಬರುತ್ತದೆ? ಮತ್ತೆ ಅಲ್ಲಿ ಅಹಂ ಶಬ್ದಕ್ಕೆ ಸಂಪೂರ್ಣ ಅರ್ಥ ನೋಡ್ಬೇಕು. ಹಿಂದೆ ಮುಂದೆ ಏನಿದೆ, ಭಗವಾನ್ ವಾಚ ಅಂತ ಹೇಳ್ಕೊಂಡಿದ್ದಾನೆ. ಅದರಿಂದ ಅಹಂ ಶಬ್ದ ಪರಮಾತ್ಮ ಅಂತಾನೆ ಅರ್ಥ. ಹೇಗೋ ಅದೇ ತರ ಅಹಂ ಬ್ರಹ್ಮಾಸ್ಮಿ ಹಂಗಂದ್ರೆ ಏನ್ ಅರ್ಥ? ನಾನೇ ದೇವರು ಅಂತನ ಅರ್ಥ ಮಾಡೋರು. ಅಹಂ ಅಂದ್ರೆ ಅಹೇಯತ್ವಾದ ಅಹಂ, ಪರಮಾತ್ಮ ತನ್ನನ್ನು ಹೇಳ್ಕೊತಾ ಇದ್ದಾನೆ, ನಾನು ಬ್ರಹ್ಮನಾಗಿದ್ದೇನೆ, ಗುಣಪೂರ್ಣನಾಗಿದ್ದೇನೆ, ಹೀಗೆ ತಾನೇ ಅರ್ಥ ಮಾಡ್ಬೇಕು. ಅದನ್ನ ಹಿಂದೆ ಮುಂದೆ ನೋಡಿ ಅರ್ಥ ಮಾಡ್ಬೇಕು. ಮಧ್ಯದಲ್ಲಿ ಇದ್ದ ವಾಕ್ಯವನ್ನು ತೆಗೆದುಕೊಂಡು ಅರ್ಥ ಮಾಡಿದರೆ ಅದು ಸರಿ ಹೋಗೋದಿಲ್ಲ. ಅದೇ ತರ ಇಲ್ಲಿ ಪರಮಾತ್ಮ ಕ್ಷರಪುರುಷರು ಅಕ್ಷರ ಪುರುಷರಿಗಿಂತ ಉತ್ತಮನಾದವ ಪುರುಷೋತ್ತಮ ಯಾರು ಹಾಗೆಂದ್ರೆ ನಾನು ಅಂತ ಹೇಳ್ಕೊತಾ ಇದ್ದಾನೆ. ಅಹಂ ಅಂತ ಇದೆ ನೋಡಿ ಇಲ್ಲಿ ಶಬ್ದ. ಅಹಂ ಅಕ್ಷರಾದಪಿ ಚ ಉತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ. ಪ್ರಥಿತಃ ಅಂದ್ರೆ ಪ್ರಸಿದ್ಧ ಅಂತ ಅರ್ಥ. ಅದು ಪೌರುಷೇಯ ಗ್ರಂಥಗಳು ಇರಬಹುದು, ಅಪೌರುಷೇಯವಾದ ವೇದಗಳು ಇರಬಹುದು, ಎಲ್ಲದರಲ್ಲೂ ಕೂಡ ನಾನು ಪುರುಷೋತ್ತಮ ಅಂತ ಪ್ರಸಿದ್ಧನಾಗಿದ್ದೇನೆ ಹಾಗೆಂತ. ಅದರಿಂದ ಪರಮಾತ್ಮನೇ ಸರ್ವೋತ್ತಮ. ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ ಧಾರಣೆ ಪೋಷಣೆ ಮಾಡುವವ ಯಾರು? ಕೃಷ್ಣನೇ ಎಂಬುದು ಎಷ್ಟು ಸ್ಪಷ್ಟ ಗೊತ್ತಾಗ್ತದೆ ನೋಡಿ ಭಗವದ್ಗೀತೆಯಲ್ಲಿ. ಅದರಿಂದ ಅವನನ್ನು ಬಿಟ್ಟು ಇನ್ಯಾರು ಸರ್ವೋತ್ತಮರಾಗಿರ್ಲಿಕ್ಕೆ ಸಾಧ್ಯ? ಯೋ ಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಸ್ವಉಕ್ತ ಪುರುಷೋತ್ತಮತ್ವೇ ಸ್ವಸ್ಯ ತಾತ್ಪರ್ಯಂ ದ್ಯೋತಯಿತಂ ಪುರುಷೋತ್ತಮತ್ವಂ ಜಾನತಃ ಫಲಮಾಹ. ಈ ರೀತಿಯಾಗಿ ಪರಮಾತ್ಮನನ್ನ, ಕೃಷ್ಣನನ್ನ ಪುರುಷೋತ್ತಮ ಅಂತ ಯಾರು ತಿಳಿಯುತ್ತಾರೆ, ಆ ರೀತಿಯಾಗಿ ತಿಳಿದವರ ಫಲ ಏನು, ಅದರಿಂದ ಏನು ನೆಟ್ ರಿಸಲ್ಟ್ ಏನು ಹಾಗೆಂದ್ರೆ ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಏವಂ ಉಕ್ತ ರೀತ್ಯ ನತು ಅಶ್ವಕರ್ಣಾದಿ ಶಬ್ದವತ್ ಸಂಜ್ಞಾತ್ವೇನ. ಅದೇನೋ ಒಂದು ಲೌಕಿಕದಲ್ಲಿ ಕೆಲವರಿಗೆ ಹೆಸರು ಇರ್ತದೆ ನೋಡಿ, ಸಹಸ್ರಾಕ್ಷ ಅಂತ ಹೆಸರು. ನೋಡಿದ್ರೆ ಪಾಪ ಕಣ್ಣೇ ಇರೋದಿಲ್ಲ ಅವನಿಗೆ. ಆ ತರ ದೇವರ ಅರ್ಥ ಅಂತ ತಿಳಿಬಾರ್ದು. ಆ ಶಬ್ದದಿಂದ, ಆ ಹೆಸರಿನಿಂದ ಒಂದು ಅರ್ಥ ಇದೆ, ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಇದೆ. ಆ ಅರ್ಥ ಚೆನ್ನಾಗಿ ಕೂಡಬೇಕು, ಅದು ದೇವರಲ್ಲೇ ಕೂಡ್ತದೆ. ಸಹಸ್ರಾಕ್ಷ ಅಂದ್ರೆ ಅನಂತ ಕಣ್ಣುಗಳು ಉಳ್ಳವ ಎಂಬ ಅರ್ಥ ದೇವರಿಗೆ ಚೆನ್ನಾಗಿ ಕೂಡುತ್ತದೆ. ಮನುಷ್ಯರಿಗೆ ಸಹಸ್ರಾಕ್ಷ ಅಂತ ಹೆಸರು ಇಟ್ಕೊಂಡಿರ್ತಾರೆ, ನೋಡ್ರೆ ಕಣ್ಣೇ ಇರೋದಿಲ್ಲ, ಹೆಸರಿಗೂ ಅರ್ಥಕ್ಕೂ ಸಂಬಂಧನೇ ಇರೋದಿಲ್ಲ. ಆ ರೀತಿಯಾಗಿ ತಿಳಿಬಾರ್ದು ಪುರುಷೋತ್ತಮ ಹಾಗೆಂದ್ರೆ. ಪುರುಷೋತ್ತಮ ಶಬ್ದದ ಅರ್ಥ ಏನು? ಪುರುಷರಿಗಿಂತಲೂ ಉತ್ತಮನಾದವ. ಪುರುಷರು ಅಂದ್ರೆ ಯಾರು? ಕ್ಷರಪುರುಷರು ಅಕ್ಷರ ಪುರುಷರು. ಆ ಕ್ಷರಪುರುಷರು ಅಂದ್ರೆ ಯಾರು? ಶರೀರ ನಾಶ ಆಗತಕ್ಕ ಬ್ರಹ್ಮಾದಿ ಸಕಲ ಜೀವರು. ಅಕ್ಷರ ಪುರುಷರು ಅಂದ್ರೆ ಯಾರು? ಲಕ್ಷ್ಮೀದೇವಿ. ಇವರಿಬ್ಬರಿಗಿಂತಲೂ ಕೂಡ ಪರಮಾತ್ಮ ಅನ್ಯ ಬೇರೆಯಾಗಿದ್ದು
ಉತ್ತಮನಾಗಿದ್ದಾನೆ. ಅದರಿಂದ ಪೌರುಷೇಯ ಗ್ರಂಥಗಳಲ್ಲಿ ವೇದಗಳಲ್ಲಿ ಅವನನ್ನ ಪುರುಷೋತ್ತಮ ಅಂತ ಕರೀತಾರೆ ಅಂತ ಇಷ್ಟು ಯಾರು ಚೆನ್ನಾಗಿ ತಿಳ್ಕೊತಾರೋ ಅವರು ತತ್ ಅಸಮ್ಮೂಢ ಏವಂ ಪುರುಷೋತ್ತಮತ್ವಂ ಅಪಾರಮಾರ್ಥಿಕಂ ಇತಿ ಸಮೋಹವರ್ಜಿತ. ಮೋಹ ಇಲ್ಲದೇನೆ ಮಾಂ ಪುರುಷೋತ್ತಮಂ ಜಾನಾತಿ, ಪುರುಷೋತ್ತಮ ಅಂತ ಯಾರು ನನ್ನನ್ನು ತಿಳಿತಾರೆ, ಸಹ ಸರ್ವವಿತ್, ಅವನು ಸರ್ವಜ್ಞನಾಗಿರ್ತಾನೆ. ಅಸ್ಯೈವ ಸರ್ವಶಾಸ್ತ್ರ ತತ್ವಾತ್ ಇತಿ ಭಾವ. ಇದೇ ಮುಖ್ಯ ಶಾಸ್ತ್ರದ ಅಭಿಪ್ರಾಯ. ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳಿಸಿಕೊಡೋದೇ ಸರ್ವಶಾಸ್ತ್ರದ ಅಭಿಪ್ರಾಯ. ವೇದಾದಿ ಸಕಲ ಶಾಸ್ತ್ರದ ಅಭಿಪ್ರಾಯವೂ ಅದೇ. ಅದರಿಂದ ಇದನ್ನ ಯಾರು ತಿಳ್ಕೋತಾರೆ ಅವನು ಸರ್ವಜ್ಞನೇ ಆಗಿರ್ತಾನೆ. ನೋಡಿ, ಹೆಣ್ಣು ಮಕ್ಕಳು ಕೂಡ ಇದನ್ನ ತಿಳ್ಕೋಬಹುದು. ನನಗೆ ವೇದ ಓದಿಲ್ಲ ಹಾಗೆ ಅಂತ ಒಂದು ಪ್ರಶ್ನೆ ಬರೋದಿಲ್ಲ ನೋಡಿ. ಯಾಕೆ? ವೇದದಲ್ಲಿ ಏನ್ ಹೇಳಿದ್ದಾರೆ? ಇದನ್ನೇ ಹೇಳಿದ್ದಾರೆ. ಪರಮಾತ್ಮ ಸರ್ವೋತ್ತಮ ಅಂತಾನೆ ಹೇಳಿದ್ದಾರೆ ಅಷ್ಟೇ. ಭಗವದ್ಗೀತೆಯಲ್ಲೂ ಅದನ್ನೇ ಹೇಳಿದ್ದಾರೆ, ಮಹಾಭಾರತದಲ್ಲೂ ಭಗವದ್ಗೀತೆ. ಅದನ್ನ ಕೇಳಿ ತಿಳ್ಕೊಂಡ್ರೆ ಸಾಕು ಅಷ್ಟೇ. ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಡು ಅವನಲ್ಲಿ ಸದಾ ಮನಸ್ಸು ಇಡೋದೇ ಮುಖ್ಯ ಸಾಧನೆ. ಏವಂ ಜಾನನ್, ಈ ರೀತಿಯಾಗಿ ತಿಳಿದು, ಮಾಮೇವ ಸರ್ವಭಾವೇನ ಸರ್ವ ಪ್ರಕಾರೇಣ ಭಜತಿ, ನನ್ನನ್ನೇ ಎಲ್ಲಾ ರೀತಿಯಿಂದಲೂ ಕೂಡ ಅವನು ಪೂಜಿಸುತ್ತಾನೆ ಅಂತ ಅರ್ಥ. ನೋಡಿ, ಸರ್ವ ಪ್ರಕಾರೇಣ ಎಂಬ ಅದಕ್ಕೆ ಮನ ಆದಿ ಭಾವೇನ, ನೋಡಿದ್ರೆ ದೇವರನ್ನೇ ನೋಡೋದು. ಕಂಡಲ್ಲಿ ವಿಶ್ವರೂಪವ ಕಾಂಬರು ಅಂತಾರೆ ನೋಡಿ ಜಗನ್ನಾಥದಾಸ. ಕೇಳಿದ್ದೆಲ್ಲ ದೇವರ ಶಬ್ದ, ಮನಸ್ಸು ಕೊಡೋದು ದೇವರಿಗೆ. ಈ ರೀತಿಯಾಗಿ ಎಲ್ಲಾ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪರಮಾತ್ಮನ ಸೇವೆಗೆ ಅಂತ ಮೀಸಲಿಡ್ತಾರೆ ಅವರು, ಮನಸ್ಸು ಎಲ್ಲವನ್ನು. ಅದನ್ನ ಆ ರೀತಿಯಾಗಿ ಸೇವೆ ಮಾಡ್ತಾರೆ ಅಂತ. ಇದನ್ನ ಸರಿಯಾಗಿ ಅರಿತವರ ಎಫೆಕ್ಟ್ ಏನಿರುತ್ತದೆ? ಸರ್ವಭಾವೇನ ಭಾರತ ಭಜತಿ ಮಾಂ ಸರ್ವಭಾವೇನ ಸರ್ವ ಪ್ರಕಾರೇಣ ಅಂದ್ರೆ ಏನು? ಮನ ಆದಿ ಎಲ್ಲದರಲ್ಲೂ ಕೂಡ ನನ್ನನ್ನೇ ಅವರು ಎಲ್ಲವನ್ನು ಉಪಯೋಗಿಸಿ ನನ್ನ ಸೇವೆಯನ್ನೇ ಮಾಡ್ತಾರೆ. ಪರಮಾತ್ಮನ ಪೂಜೆ ಅಂತ ಮಾಡ್ತಾರೆ ಪ್ರತಿಯೊಂದನ್ನು ಅಂತ ಅದರ ಅಭಿಪ್ರಾಯ. ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನ ಉಪಜಾಯಂತೆ ಪ್ರಳಯೇನ ವ್ಯಥಂತಿ ಚ ಇತಿ ಗುಹ್ಯತಮಂ ಶಾಸ್ತ್ರಮಿದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದು ಗುಹ್ಯತಮವಾದ ಶಾಸ್ತ್ರ. ಈ ವಿಚಾರ ಏನಿದೆ, ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಪುರುಷೋತ್ತಮನಾಗಿದ್ದಾನೆ, ಇದು ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಅದು ಹೇಳಿದರೂ ಒಪ್ಪೋದಿಲ್ಲ ಅವರು. ಭಗವದ್ಗೀತೆಯಲ್ಲಿ ಇದೆ ಅಂದ್ರೂ ಕೂಡ ಏನೋ ವಾಕ್ಯಾರ್ಥ ಮಾಡಿ ವಿವಾದ ಮಾಡ್ತಾ ಇರ್ತಾರೆ ಹೊರತು ಅದನ್ನ ಒಪ್ಪಿಕೊಳ್ಳುವ ಮನೋಭಾವ ಇರೋದಿಲ್ಲ. ಅದರಿಂದ ಅಂಥವರ ಹತ್ರ ಇದನ್ನ ಹೇಳಲಿಕ್ಕೂ ಹೋಗಬಾರ್ದು. ಯಾರು ವಿಷ್ಣು ಭಕ್ತರಾಗಿ ಇರ್ತಾರೆ, ಚೂರಾದ್ರೂ ವಿಷ್ಣು ಭಕ್ತಿ ಇರಬೇಕು. ಆ ವಿಷ್ಣು ಭಕ್ತಿ ಇರುವವರಿಗೆ ಇದನ್ನ ಹೇಳಿದರೆ ಇನ್ನಷ್ಟು ಅವರು ಭಕ್ತಿಯನ್ನ ಬೆಳೆಸ್ಕೊಂಡು ಸಾಧನೆ ಮಾರ್ಗದಲ್ಲಿ ಮುಂದಕ್ಕೆ ಹೋಗ್ತಾರೆ. ಅದರಿಂದ ಗುಹ್ಯತಮ ಅಂತ ಹೇಳಿದ್ದಾನೆ ಪರಮಾತ್ಮ. ಅದನ್ನ ನಾನು ನಿನಗೆ ಹೇಳಿಕೊಟ್ಟಿದ್ದೇನೆ ಅರ್ಜುನ. ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್, ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಬುದ್ಧಿವಂತನಾಗು. ಬುದ್ಧಿಮಾನ್ ಅಂದ್ರೆ ಏನರ್ಥ? ಅಪರೋಕ್ಷ ಜ್ಞಾನಿ ಆಗು ಅಂತ ಅರ್ಥ. ಕೃತಕೃತ್ಯ, ತದನಂತರ ಕೃತಕೃತ್ಯನೂ ಆಗು. ಕೃತಕೃತ್ಯ ಅಂದ್ರೆ ಏನು? ಮುಕ್ತನಾಗು ಅಂತ ಅರ್ಥ. ಕರ್ಮ ಮಾಡು, ಜ್ಞಾನವನ್ನ ಪಡಿ, ಅಪರೋಕ್ಷ ಜ್ಞಾನವನ್ನ ಪಡಿ, ಮೋಕ್ಷವನ್ನು ಪಡಿ, ಹಾಗೆ ಅಂತ ಅರ್ಥ. ಇತ್ಯುಕ್ತಂ ಭವತಿ. ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಂ ಆಗತಾಃ ಸರ್ಗೇಪಿ ನೋಪಜಾಯಂತೆ. ಈ ರೀತಿಯಾಗಿ ಯಾರು ನನ್ನನ್ನು ಹೊಂದುತ್ತಾರೆ ಅವರು ಮಮ ಸಾಧರ್ಮ್ಯಂ ಆಗತಾಃ. ನನ್ನ ಸಾಧರ್ಮ್ಯ ಅಂದ್ರೆ ಏನು? ನನ್ನಂತೆ ಶುದ್ಧ ಚೇತನ ಅಂದ್ರೆ ಏನು? ಪ್ರಾಕೃತವಾದ ದೇಹ ಇಲ್ಲದೆ ಪ್ರಕೃತಿಯ ಸಂಬಂಧವನ್ನು ಕಳ್ಕೊಂಡು ಜ್ಞಾನಾನಂದ ಸ್ವರೂಪರಾಗಿ ಇರ್ತಾರೆ ಅಂತ ಅರ್ಥ. ಆದ್ರೂ ಕೂಡ ಪರಮಾತ್ಮನ ಅಧೀನರಾಗಿ ಇರ್ತಾರೆ. ಇದಂ ಜ್ಞಾನಂ, ಅದರಿಂದ ಪರಮಾತ್ಮನ ತತ್ವಜ್ಞಾನದಿಂದ ಆಗುವ ಲಾಭ ಇದು. ಮಮ ಸಾಧರ್ಮ್ಯಂ ಆಗತಃ, ಆ ರೀತಿಯಾಗಿ ಮೋಕ್ಷವನ್ನ ಪಡೆದವರು ಸರ್ಗೇಪಿ ನ ಉಪಜಾಯಂತೆ, ಮತ್ತೆ ಪ್ರಳಯಗಳು ಸೃಷ್ಟಿಗಳು ಆಗ್ತಾ ಇರುತ್ತದೆ. ಆ ಸೃಷ್ಟಿ ಪ್ರಳಯದಲ್ಲಿ ನಾನು ಇವರನ್ನ ಇನ್ವಾಲ್ವ್ ಮಾಡೋದಿಲ್ಲ. ನೋಡಿ, ಇದು ದೊಡ್ಡ ಅನುಗ್ರಹ ದೇವರು ಮಾಡೋದು.
ಮೋಕ್ಷವನ್ನ ಪಡೆದವರಿಗೆ ಮತ್ತೆ ಹುಟ್ಟು ಸಾವು ಇರೋದಿಲ್ಲ. ಅದೆಲ್ಲಿದೆ? ಇಲ್ಲೇ ಭಗವದ್ಗೀತೆಯಲ್ಲೇ ಇದೆ ನೋಡಿ. ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ ಬರುತ್ತದೆ. ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂತಿ. ಸೃಷ್ಟಿ ಮಾಡಿದಾಗ ಮತ್ತೆ ಅವರು ಸೃಷ್ಟಿಗೆ ಬರೋದಿಲ್ಲ. ಪ್ರಳಯ ಆದಾಗಲೂ ಕೂಡ ಅವರು ನಾಶವನ್ನ ಹೊಂದೋದಿಲ್ಲ. ಆ ಸ್ವರೂಪ ದೇಹದಲ್ಲಿ, ತಮ್ಮದೇ ಆದ ಸ್ವರೂಪ ದೇಹದಲ್ಲಿ ಆನಂದಮಯರಾಗಿ ಅವರು ಹಾಗೆ ಇರ್ತಾರೆ. ಹಾಗೆ ಇನ್ನು ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್. ಇಲ್ಲಿ ತನಕ ಸಜ್ಜನರ ವಿಚಾರವನ್ನ ಹೇಳಿದ ಪರಮಾತ್ಮ. ಸಜ್ಜನರು ಹೇಗೆ ನಡ್ಕೋಬೇಕು, ಹೇಗೆ ಮಾಡಬೇಕು, ಎಲ್ಲವನ್ನು ಏನೇನು ತಿಳ್ಕೋಬೇಕು, ಹೇಗೆ ಅಪರೋಕ್ಷ ಜ್ಞಾನ ಪಡಿಬೇಕು, ಮೋಕ್ಷ ಎಲ್ಲವನ್ನು ಹೇಳಿದ ಸ್ವಾಮಿ. ಇನ್ನು ಹೇಳ್ತಾನೆ ಇಲ್ಲಿ, ನನು ಅಹಂ ಕೃಷ್ಣಸ್ಯ ಜಗತಃ ಇತ್ಯಾದಿನ ಯತ್ ಸರ್ವೋತ್ತಮತ್ವಂ ಜಗತ್ ಸೃಷ್ಟೃತ್ವಾದಿ ಧರ್ಮ ವಿಶಿಷ್ಟತ್ವಂ ಶ್ರೀ ವಿಷ್ಣೋ ಉಕ್ತಂ ತತ್ ಪಾರಮಾರ್ಥಿಕಂ ನ ಉಪಪದ್ಯತೆ. ಅಂದ್ರೆ ಈ ಜಗತ್ತು ಏನಿದೆ ಅದು ಪಾರಮಾರ್ಥಿಕವಲ್ಲ. ಅದು ಅಂದ್ರೆ ಏನರ್ಥ? ತ್ರಿಕಾಲ ಸತ್ಯ ಅಲ್ಲ. ಅದು ಒಂದಲ್ಲ ಒಂದಿನ ಅದು ಬಾಧವನ್ನು ಹೊಂದುತ್ತದೆ, ನಾಶವಾಗುತ್ತದೆ ಅಂತ. ಅಂದ್ರೆ ಹೇಗೆ ಕಪ್ಪೆ ಚಿಪ್ಪನ್ನ ನೋಡಿದಾಗ, ದೂರದಿಂದ ನೋಡಿದಾಗ ಅದ್ರ ಮೇಲೆ ಬಿಸಿಲು ಬಿದ್ದರೆ ಬೆಳ್ಳಿಯಂತೆ ಕಾಣಿಸ್ತದೆ. ಕಪ್ಪೆ ಚಿಪ್ಪು ಅಂದ್ರೆ ಶೆಲ್, ನದಿ ಸಮುದ್ರ ತೀರದಲ್ಲಿ ಇರುತ್ತದೆ. ಅದು ಹಗಲೊತ್ತು ಸೂರ್ಯನ ಬಿಸಿಲು ಅದ್ರ ಮೇಲೆ ಬಿದ್ದು ಬೆಳ್ಳಿಯಂತೆ ಹೊಳಿತಾ ಇರ್ತದೆ. ಅದ್ರ ಹತ್ರ ಹೋಗಿ ನೋಡಿದಾಗ ಗೊತ್ತಾಗ್ತದೆ ಇದು ಬೆಳ್ಳಿ ಅಲ್ಲ, ಇದು ಕಪ್ಪೆ ಚಿಪ್ಪು, ಶೆಲ್ ಇದು ಅಂತ ಗೊತ್ತಾಗ್ತದೆ. ನೋಡಿ, ಮೊದಲು ಏನಂತ ತಿಳ್ಕೊಂಡಿವಿ? ಬೆಳ್ಳಿ ಅಂತ ತಿಳ್ಕೊಂಡಿವಿ. ಸರಿಯಾಗಿ ಪರೀಕ್ಷೆ ಮಾಡಿದಾಗ ಜ್ಞಾನ ಬಂದ ಮೇಲೆ ಇದು ಬೆಳ್ಳಿ ಅಲ್ಲ, ಇದು ಕಪ್ಪೆ ಚಿಪ್ಪು, ಶೆಲ್ ಅಂತ ನಮಗೆ ಗೊತ್ತಾಯ್ತು. ಹೇಗೋ ಅದೇ ತರ ಈ ಜಗತ್ತು ಕೂಡ, ಇದು ಅದ್ವೈತ ಮತ ಪ್ರಕಾರ ಇರುವ ವಿಚಾರ ಇದು. ಈ ಜಗತ್ತು ಕೂಡ ಆ ಕಪ್ಪೆ ಚಿಪ್ಪಲ್ಲಿ ಕಂಡ ಬೆಳ್ಳಿಯಂತೆ. ವಾಸ್ತವಿಕವಾಗಿ ಇಲ್ಲಿರೋದು ಬ್ರಹ್ಮನೇ. ಆದ್ರೆ ನಮಗೆ ಅಜ್ಞಾನದಿಂದ ಹೇಗೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣಿಸ್ತದೋ ಅದೇ ತರ ಅಜ್ಞಾನದಿಂದ, ಅವಿದ್ಯೆಯಿಂದ ಈ ಬ್ರಹ್ಮನನ್ನ ಜೀವ, ಜಡ, ಮರಗಿಡಗಳು, ಪ್ರಾಣಿಗಳು ನಾನಾ ಶಬ್ದದಿಂದ ಕರೆಸ್ತೀವಿ ಅಷ್ಟೆ. ವಾಸ್ತವಿಕವಾಗಿರೋದು ಯಾವುದು? ಬ್ರಹ್ಮನೇ. ಬ್ರಹ್ಮ ಒಬ್ಬನೇ ಪಾರಮಾರ್ಥಿಕ ಸತ್ಯ, ಮಿಕ್ಕಿದೆಲ್ಲ ಸುಳ್ಳು. ಹಾಗೆ ಇನ್ನೊಂದು ಉದಾಹರಣೆ ಕೊಡುವುದಾದರೆ, ಹಗ್ಗ. ಕತ್ತಲೆಯಲ್ಲಿ ಒಂದು ಹಗ್ಗ ಇದೆ, ಅದನ್ನ ನೋಡಿ ಸರ್ಪ ಅಂತ ನಾವು ಭ್ರಮಿಸಿ ಹೆದರ್ತೀವಿ. ವಾಸ್ತವಿಕವಾಗಿರೋದು ಯಾವುದು? ಹಗ್ಗ. ನಾವು ಕಂಡದ್ದೇನು? ಹಾವು ಅಂತ. ಮತ್ತೆ ಟಾರ್ಚ್ ಹಾಕಿ ನೋಡಿದಾಗ, ಬೆಳಕು ಬಂದಾಗ ಗೊತ್ತಾಗ್ತದೆ, ಓ ನಾನು ಇಷ್ಟೊತ್ತು ಹೆದರಿದೆ, ಇದು ಹಾವು ಅಲ್ಲ, ಹಗ್ಗ. ಹಾಗೆ ಹೇಗೋ ಅದೇ ತರ ನಮಗಿನ್ನೂ ಸರಿಯಾಗಿ ಬ್ರಹ್ಮಜ್ಞಾನ ಬಂದಿಲ್ಲ. ಇರೋದು ಬ್ರಹ್ಮನೇ, ಆದರೆ ಕಾಣಿಸ್ತಾ ಇರೋದು ನಮಗೆ ಜೀವ, ಚೇತನರು ಅಂತ ಕಾಣಿಸ್ತಾ ಇದೆ. ಆ ಶಾಸ್ತ್ರ ಓದಿ ಬ್ರಹ್ಮಜ್ಞಾನ ಬರಬೇಕು. ಬ್ರಹ್ಮಜ್ಞಾನ ಬಂದಾಗ ಓ ಇದೆಲ್ಲ ಬ್ರಹ್ಮ, ನಮಗೆ ಇಷ್ಟೊತ್ತು ನಾವು ಕಂಡದ್ದು ಭ್ರಮೆ, ಹಾಗೆ ಅಂತ ಜ್ಞಾನ ಬರುತ್ತದೆ ಅಂತ ಅವರು ಹೇಳ್ತಾರೆ. ಅದರಿಂದ ಪಾರಮಾರ್ಥಿಕ ಸತ್ಯ, ಅಲ್ಟಿಮೇಟ್ ಸತ್ಯ ಅಂದ್ರೆ ಯಾವುದು? ಬ್ರಹ್ಮ ಒಬ್ಬನೇ. ಮಿಕ್ಕಿದೆಲ್ಲ ಸುಮ್ಮನೆ ವ್ಯಾವಹಾರಿಕ ಸತ್ಯ ಅಂತ ಹೇಳ್ತಾರೆ. ಟೆಂಪರರಿ ಸತ್ಯ ಅದು. ಅಂದ್ರೆ ಟೆಂಪರರಿ ಅಂತ ಕೂಡ ಹೇಳೋದಿಲ್ಲ, ಅದು ಅದು ಅಜ್ಞಾನದಿಂದ ಉಂಟಾದ ಒಂದು ಕಾರ್ಯ ಅದು ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಇಲ್ಲ. ಅದರಿಂದಲೇ ಅವರು ಜಗತ್ತು ಮಿಥ್ಯಾ ಅಂತ ಹೇಳೋದು, ಜಗತ್ತು ಸುಳ್ಳು. ಈಗ ನೋಡಿ, ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿ ಸತ್ಯನೋ ಸುಳ್ಳು? ಸುಳ್ಳದು ಇಲ್ಲ. ಅದೇ ತರ ಹಗ್ಗದಲ್ಲಿ ಕಂಡ ಸರ್ಪ ಅದು ಕೂಡ ಮಿಥ್ಯ. ಹೇಗೋ ಅದೇ ತರ ಈ ಜಗತ್ತು ಕೂಡ ಮಿಥ್ಯಾ, ಪಾರಮಾರ್ಥಿಕ ಸತ್ಯ ಅಲ್ಲ, ಬ್ರಹ್ಮ ಒಬ್ಬನೇ ಸತ್ಯ. ಹಾಗೆ ಅಂತ ಅವರ ವಾದ. ಅದಕ್ಕೆ ಪರಮಾತ್ಮ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ವಿಷ್ಣೋ ಉಕ್ತಂ ತತ್ ಪಾರಮಾರ್ಥಿಕಂ ನ ಉಪಪದ್ಯತೆ. ಈ ಜಗತ್ತು ಏನಿದೆ ಇದು ಪಾರಮಾರ್ಥಿಕ ಸತ್ಯ ಅಲ್ಲ ಅಂತ ಕೆಲವರು ಹೇಳ್ತಾರೆ. ಅದು ಸರಿಯಲ್ಲ. ಜಗತ್ತು ಮಿಥ್ಯಾ ಅಂತ ಹೇಳ್ತಾರೆ. ಜಗತಃ ಅಸತ್ಯತ್ವ ಅಪ್ರತಿಷ್ಠತ್ವಾತ್ ಈಶ್ವರತ್ವಾದೇಹೇ ಉಕ್ತತ್ವಾತ್ ಇತ್ಯಾಶಂಕ್ಯ ತೇಷಾಂ ಅಸುರತ್ವೇನ ನಿಂದ್ಯತ್ವಾತ್ ಅಧಃಪಾತೋಕ್ತಿಯ ತನ್ಮತಸ್ಯ ಹೇಯತ್ವಾತ್ ಶ್ರೀ ವಿಷ್ಣೋಃ ಸರ್ವೋತ್ತಮತ್ವ ಜಗತ್ಸೃಷ್ಟೃತ್ವಾದಿ ಧರ್ಮ ವಿಶಿಷ್ಟತ್ವ ಅಂತ ವಾ
ಸೂಚಿತಮೇವ ಇತಿ ಪರಿಹರತಿ ದ್ವೌಭೂತ ಸರ್ಗೋ ಇತ್ಯಾದಿನ. ನೋಡಿ, ಮುಖ್ಯವಾದ ವಿಚಾರ ಇದು. ಪರಮಾತ್ಮನನ್ನ ದ್ವೇಷ ಮಾಡಿದರೆ ನರಕ ಹೇತುತ್ವೇ ಪ್ರಮಾಣ. ಅವರು ನರಕಕ್ಕೆ ಹೋಗ್ತಾರೆ. ಪರಮಾತ್ಮನನ್ನ ದ್ವೇಷ ಮಾಡುವವರು ನರಕಕ್ಕೆ ಹೋಗ್ತಾರೆ. ಅದಕ್ಕೆ ಇಲ್ಲಿ ಪ್ರಮಾಣ ಕೊಡ್ತಾ ಇದ್ದಾರೆ. ಈ ಲೋಕದಲ್ಲಿ ಎರಡು ಪ್ರಾಣಿಗಳು ಇದ್ದಾರೆ. ದ್ವೌ, ಯಾರವರು? ದೈವ, ದೇವತಾ ಸ್ವಭಾವರು, ಮತ್ತು ಇನ್ನೊಬ್ರು ಆಸುರಂ, ಅಸುರ ಸ್ವಭಾವದವರು. ಹಾಗೆ ದೇವತಾ ಸ್ವಭಾವದವರ ವಿಚಾರ ಹಿಂದೆ ನಾವು ನೋಡಿದ್ದೀವಿ. ಸರ್ವ ಪುರುಷೋತ್ತಮ ಅಂತ ತಿಳಿತಾರೆ, ಅಪರೋಕ್ಷ ಜ್ಞಾನ ಪಡೀತಾರೆ, ಮೋಕ್ಷವನ್ನು ಹೊಂದುತ್ತಾರೆ. ಹಾಗೆ ಇನ್ನು ಆಸುರಂ, ಅಸುರ ಸ್ವಭಾವದವರ ವಿಚಾರವನ್ನು ಹೇಳ್ತೇನೆ ಕೇಳು ಹಾಗೆ ಅಂತ ಪರಮಾತ್ಮ ಅವರ ವಿಚಾರವನ್ನು ಹೇಳ್ತಾ ಇದ್ದಾನೆ. ನೋಡಿ, ಅದು ಹೇಗಿದೆ? ಅಸುರ ಸ್ವಭಾವದವರು ಹೇಗಿರ್ತಾರೆ? ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹು ಅನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮ ಹೇತುಕಂ. ತೇ ಅಸುರಾಹ ಅಸತ್ಯಂ ಜಗದಾಹು. ಅಸುರರು ಏನ್ ಮಾಡ್ತಾರೆ? ಈ ಜಗತ್ತು ಮಿಥ್ಯಾ ಅಂತ ಹೇಳ್ಬಿಡ್ತಾರೆ, ಜಗತ್ ಸುಳ್ಳು. ಯಾಕೆ ಅದು ಸುಳ್ಳು? ಯಾಕೆ ಹಾಗೆ ಅಂದ್ರೆ ಅಪ್ರತಿಷ್ಠಂ ಜ್ಞಾನಬಾಧ್ಯಂ. ಹೇಗೆ ಕಪ್ಪೆ ಚಿಪ್ಪನ್ನ ಜ್ಞಾನ ಬಂದಾಗ ಬೆಳ್ಳಿ ಜ್ಞಾನ ಹೋಯ್ತೋ, ಹಗ್ಗದ ಜ್ಞಾನ ಬಂದಾಗ ಹಾವಿನ ಅಜ್ಞಾನ ಹೋಯ್ತೋ, ಅದೇ ತರ ಬ್ರಹ್ಮಜ್ಞಾನ ಬಂದಾಗ ಈ ಜಗತ್ತಿನ ಜ್ಞಾನ ಒಟ್ಟೋಗ್ತದೆ. ಅದರಿಂದ ಈ ಜಗತ್ ಮಿಥ್ಯಾ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ಜ್ಞಾನ ಬಾಧ್ಯವಾದದ್ದು ಈ ಜಗತ್ತು ಹಾಗೆ ಅಂತ. ಅದರಿಂದ ಪಾರಮಾರ್ಥಿಕ ಸತ್ಯ ಅಲ್ಲ, ವ್ಯಾವಹಾರಿಕ ಸತ್ಯ ಅಷ್ಟೆ ಹಾಗೆ ಅಂತ ಹೇಳ್ತಾರಲ್ಲ, ಅದು ಅಂತ ಅರ್ಥ. ನಾನು ಈಶ್ವರ ನಿಮಿತ್ತ ಕಾರಣತ್ವ ಕಥಂ ಅಸತ್ಯಂ ಜಗದಾಹು. ಅಲ್ಲ, ಪರಮಾತ್ಮ ನಿಮಿತ್ತ ಕಾರಣ, ಅವನು ಉಪಾದಾನ ಕಾರಣ ಅಲ್ಲ. ಅಂದ್ರೆ ಅಕ್ಕಿ ಹೇಗೆ ಅನ್ನವಾಗಿ ಟ್ರಾನ್ಸ್ಫಾರ್ಮ್ ಆಯ್ತೋ, ಅದೇ ತರ ದೇವರು ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ಅಕ್ಕಿಯೇ ಅನ್ನ ಆಯ್ತು, ಹಾಲೇ ಮೊಸರಾಯ್ತು, ಅದೇ ತರ ಬ್ರಹ್ಮನೇ ಜಗತ್ತಾದ ಅಂತ. ಹೇಳ್ತಾರೆ. ಆದರೆ ಅದು ಕೂಡ ಸರಿಯಲ್ಲ. ಪರಮಾತ್ಮನೇ ಜಗತ್ತಾಗೋದಿಲ್ಲ. ಯಾರಾದ್ರೂ ಬಯಸ್ತಾರ ಹಾಗೆ? ಈಗ ನಮ್ಮನ್ನ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ನೋಡಪ್ಪ ನೀನು ಮನುಷ್ಯನಾಗಿದ್ದಿ, ನೀನು ಕಲ್ಲಾಗ್ತೀಯಾ ಹಾಗೆ ಅಂದ್ರೆ ಯಾವ ಮನುಷ್ಯ ತಾನೇ ಒಪ್ತಾನೆ ಕಲ್ಲಾಗೋದಕ್ಕೆ? ಕಲ್ಲಾಗೋದಿಲ್ಲ ಅಂತ. ಹಂಗಿರುವಾಗ ಮನುಷ್ಯರೇ ಒಪ್ಪೋದಿಲ್ಲ, ಇನ್ನು ದೇವರು ತಾನು ಜಗತ್ತಾಗಿ, ಜೀವನಾಗಿ, ಜಡ ಆಗಿ, ದೋಷಯುಕ್ತನಾಗಿ, ಜಡದಂತೆ ಇರ್ಲಿಕ್ಕೆ ಅವನು ಇಚ್ಛೆ ಪಡ್ತಾನ? ಯಾರು ಇಚ್ಛೆ ಪಡೋದಿಲ್ಲ ಆ ಥರ. ಅದರಿಂದ ಅಕ್ಕಿ ಬೇಕಾರ ಅನ್ನ ಆಗಬಹುದು, ಆದರೆ ಪರಮಾತ್ಮ ಜಗತ್ತಾದ, ಪರಿಣಾಮವಾದ ಅಂತಾರೆ, ಅದು ಒಪ್ಪಲಿಕ್ಕೆ ಬರೋದಿಲ್ಲ. ದೇವರು ಕೇವಲ ನಿಮಿತ್ತ. ಈಗ ನೋಡಿ, ನಿಮಿತ್ತ ಅಂದ್ರೆ ಒಂದು ಮಣ್ಣು ಮಡಿಕೆ ಆಯ್ತು, ಪಾಟ್ ಆಯ್ತು, ಮಣ್ಣೇ ಮಡಿಕೆ ಆದದ್ದು ತಾನೆ. ಅಕ್ಕಿ ಹೇಗೆ ಅನ್ನ ಆಯ್ತೋ, ಮಣ್ಣೇ ಮಡಿಕೆ ಆಯ್ತು. ಮಣ್ಣು ಪರಿಣಾಮ ಕಾರಣ. ಆ ಮಡಿಕೆಯನ್ನು ಮಾಡಿದ ಕುಲಾಲ, ಪಾಟರ್ ಇದ್ದಾರಲ್ಲ, ಅವರು ನಿಮಿತ್ತ ಕಾರಣ. ಹಾಗೆ ಮಡಿಕೆಯನ್ನ ಮಾಡಿದ ವ್ಯಕ್ತಿ ಇದ್ದಾರಲ್ಲ, ಅವರು ನಿಮಿತ್ತ ಕಾರಣ. ಈ ತರ ಒಂದು ಪದಾರ್ಥ ಸೃಷ್ಟ ಆಗಬೇಕು ಅಂದ್ರೆ ಎರಡು ಕಾರಣ ಬೇಕು, ಪರಿಣಾಮ ಕಾರಣ, ನಿಮಿತ್ತ ಕಾರಣ. ಹಾಗೆ ಯಾವ್ದು ಟ್ರಾನ್ಸ್ಫಾರ್ಮ್ ಆಗ್ತದೋ, ಪರಿಣಾಮ ಹೊಂದುತ್ತದೋ, ಅದು ಪರಿಣಾಮ ಕಾರಣ. ಅದನ್ನ ಇಟ್ಕೊಂಡು ಯಾರು ಮಾಡ್ತಾರೋ ಅವರು ನಿಮಿತ್ತ ಕಾರಣ. ಹಾಗೆ ಪರಿಣಾಮ ಆಗದೆ ಯಾರು ಇರ್ತಾರೋ ಅವರು ನಿಮಿತ್ತ ಕಾರಣ ಅಂತ ಒಟ್ಟು. ಜಗತ್ತಿಗೆ ಬಂದ್ರೆ ಬೇರೆಯವರು ಅಸುರರು ಏನ್ ಹೇಳ್ತಾರೆ? ಪರಮಾತ್ಮನೇ ಜಗತ್ತಾಗಿ ಪರಿಣಾಮ ಆದ ಅಂತ ಹೇಳ್ತಾರೆ. ನಿಮಿತ್ತ ಕಾರಣನು ಅವನೇ, ಪರಿಣಾಮ ಕಾರಣನು ಅವನೇ ಅಂತ ಹೇಳ್ತಾರೆ. ಆದರೆ ಮಧ್ವಾಚಾರ್ಯರು, ವೇದವ್ಯಾಸರು ಹಂಗೆ ಹೇಳೋದಿಲ್ಲ. ಪರಮಾತ್ಮ ಕೇವಲ ನಿಮಿತ್ತ ಕಾರಣ ಅಷ್ಟೆ, ಪರಮಾತ್ಮ ಪರಿಣಾಮ ಕಾರಣ ಅಲ್ಲ. ಪರಮಾತ್ಮ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ಯಾಕೆ? ನಾವೇ ಟ್ರಾನ್ಸ್ಫಾರ್ಮ್ ಆಗೋಲಿಕ್ಕೆ ಇಷ್ಟಪಡೋದಿಲ್ಲ. ಮಣ್ಣಾಗು, ಕಲ್ಲಾಗು ಅಂದ್ರೆ ನಾವು ಆಗ್ತೀವಾ? ಇಲ್ಲ, ಇಷ್ಟಪಡೋದಿಲ್ಲ. ಅದೇ ತರ ಪರಮಾತ್ಮ ಇದಕ್ಕೆ ನಿಮಿತ್ತ ಪರಿಣಾಮ ಕಾರಣ ಅಂತ ಹೇಳಬಾರ್ದು ಹಾಗೆ ಅಂತ ಒಟ್ಟು. ಅದಕ್ಕೆ ಹೇಳ್ತಾರೆ ಜಗತ್ ಅನೀಶ್ವರಂ ಈಶ್ವರ ನಿಮಿತ್ತಕಂ ನ ಭವತಿ ಇತ್ಯಾಹು. ಅದರಿಂದಲೇ ಈ ಜಗತ್ ಸೃಷ್ಟಿಗೆ ದೇವರಿಗೆ ಇವರಂತ ಯಾವುದು ಬೇಡ. ಅದು ವಾಸ್ತವಿಕವಾಗಿ ಇದ್ರೆ ತಾನೇ ಸೃಷ್ಟಿಯಾದಿಗಳು ಮಾಡಬೇಕು. ಅದಿರೋದೇ ಈಗ ಹಗ್ಗದಲ್ಲಿ ಹಾವನ್ನ ನೋಡೋದಕ್ಕೆ ಒಂದು ಕ್ರಿಯೇಟರ್ ಬೇಕೇನು? ಅವಿದ್ಯೆನೇ ಸಾಕು. ಅದು ಭಯದಲ್ಲಿ
ನಮಗೆ ಭ್ರಾಂತಿ ಬಂದ್ಬಿಡುತ್ತದೆ. ಅದಕ್ಕೆ ಸೃಷ್ಟಿ ಮಾಡೋದಕ್ಕೆ ಯಾರು ಒಬ್ರು ಬೇಕೇ? ಇಲ್ಲ, ತಾನಾಗ ತಾನೇ ಕಂಡು ಬಿಡುತ್ತದೆ. ಅವಿದ್ಯೆಯ ಎಫೆಕ್ಟ್ ಅದು. ಅವಿದ್ಯೆ ಇದ್ರೆ ಸಾಕು, ಅಜ್ಞಾನ ಇದ್ರೆ ಸಾಕು, ಅದಕ್ಕೆ ಈಶ್ವರ ಬೇಕಾಗಿಲ್ಲ. ಹೇಗೋ ಅದೇ ತರ ಜಗತ್ತು ಅದು ಮಿಥ್ಯೆ ಅಂತ ಆದ ಮೇಲೆ ಅದನ್ನ ತೋರಿಸಿಕೊಡೋದಕ್ಕೆ, ಅದನ್ನ ಸೃಷ್ಟಿ ಮಾಡೋದಕ್ಕೆ ಒಬ್ಬ ಬೇಕೇನು? ಬೇಡ. ಅದರಿಂದ ಜಗತ್ತು ಸುಳ್ಳು, ಈ ಜಗತ್ತಿಗೆ ಸೃಷ್ಟಿಕರ್ತ ಅಂತ ಒಬ್ಬ ಬೇಕಾಗಿಯೇ ಇಲ್ಲ. ಯಾಕೆ? ನಿಜವಾಗಿದ್ರೆ ತಾನೇ ಸೃಷ್ಟಿ ಮಾಡೋದಕ್ಕೆ ಬೇಕು. ಎಲ್ಲ ಸುಳ್ಳು ಅಂತ ಆದಮೇಲೆ ಹಗ್ಗದಲ್ಲಿ ಕಂಡ ಹಾವಿನಂತೆ ಅಂತ ಆದ ಮೇಲೆ ಸೃಷ್ಟಿಕರ್ತರು ಯಾಕೆ ಬೇಕು? ಅಜ್ಞಾನ ಇದ್ರೆ ಸಾಕು, ಜಗತ್ತು ಕಾಣಿಸ್ಬಿಡ್ತು. ಹಾಗೆ ಅಂತ ಅವರ ವಾದ. ಅದರಿಂದ ಅವ್ರೇನ್ ಹೇಳ್ತಾರೆ, ಇದೆಲ್ಲ ನೋಡಿ, ಅಸುರ ಸ್ವಭಾವದವರ ಚಿಂತನೆ ಹೇಗಿರುತ್ತದೆ? ಜಗತ್ತು ಸುಳ್ಳು, ಜಗತ್ತನ್ನ ನಿರ್ಮಾಣ ಮಾಡೋದಕ್ಕೆ ಈಶ್ವರ ಅಂತ ಒಬ್ಬ ಬೇಡ. ಅವ್ರ ಆರ್ಗ್ಯುಮೆಂಟು ಹಾಗೆ ಇದೆ. ಹೊಸದಾಗಿ ಕೇಳಿದರೆ ಹೌದು ಅಂತ ಅನಿಸ್ಬಿಡುತ್ತದೆ. ಆ ರೀತಿಯಾಗಿದೆ ಅವರ ಆರ್ಗ್ಯುಮೆಂಟ್ಸ್. ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹು ಅನೀಶ್ವರಂ ಅಪರಸ್ಪರ ಸಂಭೂತಂ ಅಂತ ಹೇಳ್ತಾ ಇದ್ದಾರೆ. ನಾನು ಈಶ್ವರ ಅಧಿಷ್ಠಿತತ್ವಾತ್ ಅವ್ಯಕ್ತಾತ್ ಮಹತ್, ಅವ್ಯಕ್ತಾತ್ ಮಹತ್, ಮಹತಃ ಅಹಂಕಾರ ಇತ್ಯಾದಿ ಕ್ರಮೇಣ ಜಗತಃ ಉತ್ಪತ್ತೇಃ ಕಥಂ ಅನೀಶ್ವರಂ ಇತ್ಯತಃ ಉಕ್ತಂ ಅಪರಸ್ಪರ ಸಂಭೂತಂ. ಅಲ್ಲ, ಮತ್ತೆ ನಾವು ಸೃಷ್ಟಿಯ ಕ್ರಮ ಹೇಗೆ ನೋಡಿದ್ದು? ಪರಮಾತ್ಮನಿಂದ ಅವ್ಯಕ್ತ ತತ್ವ, ಅವ್ಯಕ್ತ ತತ್ವದಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ, ಅಹಂಕಾರ ತತ್ವದಿಂದ ಪಂಚಭೂತಗಳು, ಪಂಚಭೂತಗಳಿಂದ ಜಗತ್ತು ನಿರ್ಮಾಣ ಅಂತ ನಾವು ಹೇಳಿದ್ದೀವಿ. ಎಲ್ಲ ಜಗತ್ತಿನ ಪರಮಾತ್ಮನಿಂದಲೇ ಸೃಷ್ಟವಾದದ್ದು. ಈಶ್ವರ ಇಲ್ಲ ಅಂತ ಹೇಳಿಬಿಟ್ರೆ ಹೇಗೆ? ಹಾಗೆ ಅಂತ ಹೇಳಿದ್ರೆ ಅಪರಸ್ಪರ ಸಂಭೂತಂ ಮಹತಃ ಅಹಂಕಾರ ಇತ್ಯಾದಿ ಕ್ರಮೇಣ ಏಕಸ್ಮಾತ್ ಏಕಸ್ಯ ಉತ್ಪತ್ತಿಂ ನ ಅಂಗೀಕುರ್ವಂತಿ. ಈ ರೀತಿಯಾದ ಸೃಷ್ಟಿ ಅಂತ ಅವ್ರು ಹೇಳೋದೇ ಇಲ್ಲ. ಯಾಕೆ? ಅದನ್ನೇ ಹೇಳಿದ್ದು, ಒಂದು ಕಾಲ್ಪನಿಕವಾದ ಸೃಷ್ಟಿಯನ್ನ ಅವಿದ್ಯೆಯ ಎಫೆಕ್ಟ್ ಅಂತ ಆದ ಮೇಲೆ ಈ ಕ್ರಮಲ ಬೇಕಾಗಿಯೇ ಇಲ್ಲ. ಪರಮಾತ್ಮನಿಂದ ಅವ್ಯಕ್ತ, ಅವ್ಯಕ್ತಿಯಿಂದ ಮಹತ್, ಮಹತ್ತಿಂದ ಅವ್ಯಕ್ತ, ಈ ತತ್ವಗಳು ಯಾವುದು ಬೇಡವೇ ಬೇಡ. ಹಗ್ಗದಲ್ಲಿ ಹಾವು ನೋಡೋದಕ್ಕೆ ಏನು ಅವ್ಯಕ್ತ ಇತ್ಯಾದಿ ತತ್ವಗಳು ಬೇಕೇನು? ಅವಿದ್ಯೆ, ಅದಕ್ಕೆ ಹೇಳಿ, ಅವಿದ್ಯೆ ಒಂದು ಇದ್ರೆ ಸಾಕು, ಜಗತ್ತು ಕಾಣಿಸ್ಬಿಡುತ್ತೆ, ಹಗ್ಗದಲ್ಲಿ ಹಾವು ಕಂಡಂತೆ. ಅದರಿಂದ ಈ ಕ್ರಮ ಯಾವುದು ಬೇಡ. ಹಾಗೆ ಅಪರಸ್ಪರ ಸಂಭೂತಂ. ಜಗತ್ತು ಸತ್ಯ ಇಲ್ಲ ಅಂತ ಆದ ಮೇಲೆ ಮತ್ತೇನದು ಅತ್ಯಂತ ಅಸತ್ಯ ಏನೋ? ಹಾಗಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಅತ್ಯಂತ ಅಸತ್ಯ ಅಂದ್ರೆ ಏನು? ಮೂರು ಕಾಲದಲ್ಲೂ ಇಲ್ಲದೆ ಇರೋದು. ಮೊಲದ ಕೊಂಬು. ಮೊಲಕ್ಕೆ ಎಲ್ಲಾರು ಕೊಂಬು ಇರುತ್ತದಾ? ಮೊಲಕ್ಕೆ ಕೊಂಬು ಇರೋದೇ ಇಲ್ಲ. ಯಾವ ಬ್ರಹ್ಮಾಂಡ, ಎಷ್ಟು ಬ್ರಹ್ಮಾಂಡ ಬಂದು ಹೋದ್ರೂ ಕೂಡ ಮೊಲಕ್ಕೆ ಕೊಂಬು ಇರೋದಿಲ್ಲ. ಗೋವುಗಳಿಗೆ ಕೊಂಬು ಇರುತ್ತದೆ, ಎಮ್ಮೆಗಳಿಗೆ ಕೊಂಬು ಇರುತ್ತದೆ, ಆದ್ರೆ ಮೊಲಕ್ಕೆ, ರ್ಯಾಬಿಟ್ಗೆ ಕೊಂಬು ಇರೋದಿಲ್ಲ. ಅದು ಅತ್ಯಂತ ಅಸತ್. ಅದು ಉದಾಹರಣೆ. ಅದೇ ತರ ಜಗತ್ತು ಕೂಡ ಅಲ್ಲ. ಯಾಕೆ? ತೋರ್ತಾ ಇದೆ. ಮೊಲಕ್ಕೆ ಕೊಂಬು ಕಾಣಿಸ್ತಾ ಇದೆಯಾ? ಇಲ್ಲ. ಅದರಿಂದ ಜಗತ್ತು ಅತ್ಯಂತ ಅಸತ್ ಅಲ್ಲ. ಯಾಕೆಂದ್ರೆ ಕಾಣ್ತಾ ಇದೆ, ಆದ್ರೆ ಬ್ರಹ್ಮಜ್ಞಾನ ಬಂದಾಗ ಹೋಗ್ಬಿಡುತ್ತೆ. ಹಾಗೆ ಅಂತ ಹೇಳಿದ್ರೆ ಅದು ಸತ್ಯ ಅಂತಾನು ಹೇಳಿಕ್ ಬರೋದಿಲ್ಲ. ಮೊಲದ ಕೊಂಬಿನಂತೆ ಅಸತ್ ಅಂತಾನು ಹೇಳಿಕ್ ಬರೋದಿಲ್ಲ. ಎರಡರ ಮಧ್ಯದಲ್ಲಿ ಇರತಕ್ಕದ್ದು ಒಂದು ಪರಿಸ್ಥಿತಿ, ಇದು ಅಂತ ಹೊಸ ಪರಿಸ್ಥಿತಿ ಅಂತ ಅವರು ಹೇಳ್ತಾರೆ. ಕಿಮನ್ಯತ್ ಸದಸದ್ಭ್ಯಾಂ ಇತಿ ಶೇಷಃ ಸದಸದ್ ವಿಲಕ್ಷಣಂ ಅಂತ ಹೇಳ್ತಾ ಇದ್ದಾರೆ. ಕಾಮಃ ಇತಿ ತತ್ಕಾರಣಂ ಅಂದ್ರೆ ಅವಿದ್ಯಾ ಉಪಲಕ್ಷ್ಯತೆ. ಕಾಮಃ ಅಂದ್ರೆ ಅವಿದ್ಯಾ ಅಂತ ಅರ್ಥ. ಕಾಮಃ ಅವಿದ್ಯಾ ಹೇತು ಉಪಾದಾನಂ ಯಸ್ಯ ತತ್ ಕಾಮಹೇತುಕಂ ಅವಿದ್ಯಾ ಕಲ್ಪಿತಂ ಇತಿ ಯಾವತ್. ಇದಕ್ಕೆಲ್ಲ ಏನು ಕಾರಣ? ಅವಿದ್ಯೆ ಒಂದಿದ್ರೆ ಸಾಕು, ಇದೆಲ್ಲವೂ ಕೂಡ ನಡೆದು ಹೋಗ್ತದೆ. ಹಾಗೆಂತ ಇದು ಅಸುರರ ಮತ ಅಂತ ಹೇಳ್ತಾ ಇದ್ದಾರೆ. ಏವಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋ ಅಲ್ಪಬುದ್ಧಯ ಪ್ರಭವಂತಿ ಉಗ್ರಕರ್ಮಾಣ ಕ್ಷಯಾಯ ಜಗತೋ ಅಹಿತಾಹ. ಈ ರೀತಿಯಾಗಿ ಅವರು ಜಗತ್ತಿನ ವಿಚಾರವನ್ನ ತಿಳಿದು ಈಶ್ವರನು ಕೂಡ ಇಲ್ಲ ಅಂತ ತಿಳ್ಕೊಂಡು ನಷ್ಟ ಆತ್ಮನಃ, ಅವರಿಗೆ ಬುದ್ಧಿನೇ ಸರಿ ಇಲ್ಲ, ನಷ್ಟ ಚಿತ್ತ, ಅಲ್ಪಬುದ್ಧಯ, ಕ್ಷುದ್ರಜ್ಞಾನ, ಅಲ್ಪಜ್ಞಾನ, ಆದರೆ ಮಾಡೋದು ಉಗ್ರ ಕರ್ಮ, ಅವೈದಿಕ ಕರ್ಮಗಳನ್ನೆಲ್ಲ ಮಾಡ್ತಾ ಕಲಿಯುಗಾದೌ ಜಗತಃ ಕ್ಷಯಕಾರಕ. ಕಲಿಯುಗ ಮೊದಲಾದ ಯುಗಗಳಲ್ಲಿ ಅವರು ಹುಟ್ಟಿ ಜಗತ್ತಿನ ನಾಶವನ್ನ ಮಾಡ್ತಾ ಇದ್ದಾರೆ. ಯಾಕೆ? ಸತ್ಯವಾಗಿದ್ರೆ ತಾನೇ ನಾಶ ಮಾಡೋದಕ್ಕೆ. ಇದು ಅವಿದ್ಯೆ,
ಪಾಪ ಅವ್ರು ತಿಳ್ಕೊಂಡಿರೋದು ಏನು, ಜಗತ್ತನ್ನ ನಾಶ ಮಾಡಿದ್ರೆ ಅವಿದ್ಯೆ ಹೋಗ್ತದೆ, ಅದರಿಂದ ಜನರಿಗೆ ಒಳ್ಳೇದಾಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಅದರಿಂದ ಜಗತ್ತಿನ ನಾಶವನ್ನ ಮಾಡ್ತಾರೆ. ಯಾಕಂದ್ರೆ ಈಗ ನೋಡಿ, ಸರ್ಪ ಇಲ್ಲ ಅಂತ ಭಯ ಓಡಿಸಿದ್ರೆ ಆ ವ್ಯಕ್ತಿಗೆ ಒಳ್ಳೇದಾಗ್ತದೋ ಇಲ್ಲೋ? ಸರ್ಪ ಇಲ್ಲ ಇದು ಹಗ್ಗ ಅಂತ ಹೇಳಿದ್ರೆ ಭಯ ಹೋಗ್ತದೋ ಇಲ್ಲೋ? ಅದೇ ತರ ಈ ಜಗತ್ತಿಲ್ಲ, ಜಗತ್ತಿಗೆ ಏನಾದ್ರೂ ಏನು ಇಲ್ಲ, ಇದು ಬ್ರಹ್ಮನೇ ಜಗತ್ತಾಗಿ ಕಾಣಿಸ್ಕೊತಾ ಇದ್ದಾನೆ ಹಾಗಂತ ಹೇಳಿದ್ರೆ ಜಗತ್ತು ಹಾಳಾದ್ರೂ ಕೂಡ ಏನು ಆಗೋದಿಲ್ಲ ಹಾಗೆ ಅಂತ ಅವರು ಜಗತ್ತನ್ನ ಹಾಳು ಮಾಡಲು ಕೂಡ ಸಿದ್ಧವಾಗಿ ಇರ್ತಾರೆ. ಅವರು ಅದು ಒಳ್ಳೇದಂತ ತಿಳ್ಕೊಂಡಿದ್ದಾರೆ. ಅದರಿಂದ ಜಗತ್ತಿಗೆ ಅಹಿತಕಾರಕರಾಗಿ ಸ್ವಯಂ ನಷ್ಟಾಹ ಅರಾನ್ ನಾಶಯಂತಹ, ಬೇರೆಯವರನ್ನು ಕೂಡ ಹಾಳು ಮಾಡ್ತಾ ಪ್ರಭವಂತಿ ಜಾಯಂತೆ, ಈ ರೀತಿಯಾಗಿ ಅವರು ಹುಟ್ಟುತ್ತಾ ಇರ್ತಾರೆ ಹಾಗೆ ಅಂತ ನೋಡಿ. ಇಂಥವರನ್ನು ಕೂಡ ದೇವರು ಸೃಷ್ಟಿ ಮಾಡ್ತಾನೆ. ತಾಮಸರು ಅಂತ ಇವ್ರನ್ನೇ ಕರೆಯೋದು. ಇಂತಹ ತಾಮಸ ಜೀವರನ್ನು ಕೂಡ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ಪರಮಾತ್ಮ ಮಾಡ್ತಾ ಇದ್ದಾನೆ ಅಂತ ಅಷ್ಟೇ ಇಲ್ಲ, ಇವರೆಲ್ಲೋ ಹೊರಗೆ ಎಲ್ಲೋ ಇದ್ದಾರೆ ಅಂತ ತಿಳ್ಕೊಬೇಡಿ. ನಮ್ಮ ಇಂದ್ರಿಯಗಳ ಅಭಿಮಾನಿ ದೇವತೆಗಳ ಜೊತೆಗೆ ಇವರು ಇದ್ದಾರೆ. ಇಂದ್ರಿಯ ಅಭಿಮಾನಿಗಳು ದೇವತೆಗಳು ಇದ್ದಾಗೆ ಇಂದ್ರಿಯ ಅಭಿಮಾನಿ ಅಸುರರು ಅಂತಾನೂ ಇರ್ತಾರೆ. ಆ ಅಸುರಿ ಬುದ್ಧಿ ಈ ತರನೇ ಇರ್ತದೆ. ನಾನು ಅಂತ ನಮಗೆ ಅಹಂಕಾರ ಮಮಕಾರ ಬರೋದು ಕೂಡ ಇದರಿಂದಲೇ. ನಾನು, ನನ್ನದು, ನನ್ನ ಮನೆ, ನನ್ನದು, ನನ್ನವರು, ನನ್ನ ದೇಹ, ನಾನೇ ಭೋಗ ಮಾಡ್ತಾ ಇದ್ದೀನಿ ಅಂತ ಈ ನಾನು ಅಂತ ಬರ್ತದೆ ನೋಡಿ. ಅದೆಲ್ಲ ಅಸುರ ಸ್ವಭಾವದ್ದೇ. ಅದಕ್ಕೆ ಯಾಕೆ ಕಾರಣ? ಅವಿದ್ಯೆಯೇ ಕಾರಣ ಅಂತ ಪರಮಾತ್ಮ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಆ ರೀತಿಯಾದ ಅಸುರರು ಭೂಮಿಯಲ್ಲೂ ಇದ್ದಾರೆ, ನಮ್ಮ ಶರೀರದಲ್ಲೂ ಮನಸ್ಸಿನಲ್ಲೂ ಇದ್ದಾರೆ. ಅವರು ಮತ್ತೆ ಹುಟ್ಟಿ ಬರ್ತಾ ಇರ್ತಾರೆ ಹಾಗೆ ಅಂತ ಮುಂದಿನ ವಿಚಾರವನ್ನು ಕೂಡ ಇನ್ನೂ ಹೇಳ್ತಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.